ನೀನು ಹೇಳಿದ್ದು ದಿಟನೆಯ ಅವ್ರನ್ನೆಲ್ಲ ಇಲ್ಲೇ ಎಲ್ಲೋ ಬಚ್ಚಿಕ್ಕಿರ್ಬೇಕು. ಪುಟ್ಟಮ್ಮೆ, ಅವನು ಇಲ್ಲೇ ಅವನೇ. ನಾವು ಸಂಘ ಬೇಡ, ಹಿಂಗೆ ಹೋಗೋಣ. ರಾಜಿ, ದಿಟ್ಟವಾಗ್ಲೂ ಈ ಮದುವೆ ನಡೀತೆ ಅನ್ಕೊಂಡಿದ್ದೇನೆ. ಏನು ಆಗಕ್ಕಿಲ್ಲ, ನೀನು ಹೊಸ ಸುಮ್ಕೆ ಇರು. ಈಗ ನಿನ್ನ ಬಾಯಿಗೆ ಮಣ್ಣಾಕ ನಾ ಹೇಳ್ದು ಸ್ವಲ್ಪ ಕೇಳಿಸ್ಕೊ. ಮುದುಕಿ ಬಂದವಳೆ, ಆ ಬಂಗಾರ ಏನಾದರೂ ಮುದುಕಿ ಮಾತು ಕೇಳಿ ಉಲ್ಟಾ ಹೊಡೆದ್ಬಿಟ್ರೆ ಏನೇ ಮಾಡೋದು? ನೀನು ಸುಮ್ಕೆ ಇರು, ಏನು ಆಗಕ್ಕಿಲ್ಲ. ನಮ್ಮ ರಾಧ ಆಗಲೇ ಹಸೆ ಮನೆ ಮೇಲೆ ಕೂತಾಗಿದೆ. ಇನ್ಯಾರು ಬಂದು ಯೋನ್ ಹೇಳಿದ್ರು ಯೋನು ಆಗಕ್ಕಿಲ್ಲ. ತಕೋರ್ ಹೋದಂಗಾಯ್ತಲ್ವಾ? ಅವ್ರ್ಯಾಕೆ ಇಲ್ಲಿ ಬಂದರು? ರಾಜಿ ಮೇಡಮ್ ಫೋನ್ ಮಾಡ್ತೀನಿ. ಯಾರದೆ ಇವನ್ ಯಾಕೆ ಈಗ ಫೋನ್ ಮಾಡ್ತಾವನೆ? ಮಾತಾಡೆ. ಹೇಳ, ಏನಾಯ್ತು? ಮೇಡಮ್, ಹಂಗೆ ಪುಟ್ಟಕ್ಕ ಮತ್ತು ಅವ್ರ ಮಗಳು ಗಂಡ ಇಬ್ಬರು ಬಂದಿದ್ದಾರೆ. ಯೋನ್ಲ ಹೇಳ್ತಿದ್ಯಾ? ನಂಜಮ್ಮ, ಆ ಪುಟ್ಟಕ್ಕ ಮತ್ತೆ ಅವ್ರ ಗ್ಯಾಂಗು ಗೋಡೋನ್ಗೆ ಹೋಗೋರಂತೆ. ಅವ್ವ, ಕೆಟ್ಟೆ ನಾನು. ಆಟೆ ಕಣೆ, ಆಟೆ ನಮ್ಮ ಕತೆ ಮುಗೀತು. ಇವಳು ಮದುವೆ ಆಗೋದಿರ್ಲಿ, ನಮ್ಮ ತೀತಿ ಆಗಲಿಲ್ಲ ಅಂದ್ರೆ ಅದೇ ದೊಡ್ಡ ವಿಷಯ. ಮೇಡಮ್, ಇವಾಗ ಏನು ಮಾಡಲಿ? ನಂಜಮ್ಮ ಯೋನ್ ಮಾಡೋದು ಅಂತ ಕೇಳ್ತಾವನೆ. ಸತ್ತೋಗೋದು ಕೇಳು. ಏ ಮುದೇವಿ, ನನ್ನ ಹೇಳಿಕೆ ಕೇಳ್ತೀಯಾ? ಅಲ್ಲಿ ಕುಂತವಳು ನೋಡು ಪೂಜೆ ಮಾಡ್ತಾ, ಅವಳನ್ನ ಕೇಳು. ನಾನು ನಿಂಗೆ ಯೋನ್ ಮಾಡಬೇಕು ಅಂತ ಹೇಳ್ತೀನಿ, ಹೊಸಿರು. ಸರಿ ಮೇಡಮ್, ಆದಷ್ಟು ಬೇಗ ತಿಳಿಸಿ. ನಂಜಮ್ಮ, ಅವ್ವ, ಅದೇನೋ ಗಾದೆ ಹೇಳ್ತಾರಲ್ಲೇ, ಸಂಘ ಮಾಡಿ ಸನ್ಯಾಸಿ ಕೆಟ್ಟ ಅಂತ. ಹಂಗೆ ನೀವಿಬ್ಬರು ಸಂಘ ಮಾಡಿ ನಾ ಕೆಟ್ಟೋದ್ನಲ್ಲೇ. ಅದಂತ ದರಿದ್ರ ನಕ್ಷತ್ರನೇ ನಿಂದು. ಏನೇ ಮಾಡೋ ಕೈ ಹಾಕಿದ್ರು ಹಾಳಾಗಿ ಎಕ್ಕೊಂಡಾಯ್ತದೆ. ಆಯ್ತು, ಹೊಸ ಸುಮ್ಕೆ ಇರು. ಬಾ ಹೋಗಮ್ಮ. ವಸು, ಹೆಂಗವ ಇದೆಯಾ? ನಾನು ಚೆನ್ನಾಗಿದೆ. ಅದು ಅವಾಗಲೇ ನಿನ್ನ ಗಂಡನ ಕಡೆಯವ್ರು ಯಾರೋ ಬಂದಿದ್ರು, ನೀನು ಎಲ್ಲಿ ಅಂತ ಕೇಳ್ತಾ ಇದ್ರು. ಅದೇನು ನೋಡಬಾರ್ದೆ? ನಾನು ಅವಾಗಲೇ ಮಾತಾಡಿಸ್ದೆ. ಇರಲಿ, ನನಗೆ ಮಾತಾಡ್ತೀನಿ. ಹಾಂ ರಾಧಾ, ಒಂದು ನಿಮಿಷ ಬಂದೆ. ರಾಧಾ, ಒಂದು ಎಡವಟ್ ಆಗೈತೆ. ಏನಾಯ್ತು? ಅದು ಪುಟ್ಟಕ್ಕ ಮತ್ತೆ ಅವ್ರ ಗ್ಯಾಂಗು ಗೋಡೌನ್ಗೆ ಹೋಗೋರಂತೆ. ಏನು ಹೇಳ್ತಿದ್ದೀರ? ಪುಟ್ಟಕ್ಕವ್ರಿಗೆ ವಿಷಯ ಹೆಂಗೆ ಗೊತ್ತಾಯ್ತು? ಅವಳು ಒಂಥರ ವಾಸನೆ ಕಂಡು ಹಿಡಿಯೋ ಪೊಲೀಸ್ ನಾಯಿ ಇದ್ದಂಗೆ. ಯಾರು ಎಲ್ಲಿರ್ತಾರೆ ವಾಸನೆ ಕಂಡು ಹಿಡ್ಕೊಂಡೆ ಓಟಾಕ್ತಾಳೆ. ಈಗ ನಮ್ಮ ಹುಡುಗರು ಫೋನ್ ಮಾಡಿಬಿಟ್ಟು ಯೋನ್ ಮಾಡಬೇಕು ಅಂತ ಕೇಳ್ತಿದ್ರು. ಯೋನ್ ಮಾಡೋದು ರಾಧಾ? ನೋಡಿ ರಾಜು, ಮದುವೆ ಆಗೋವರೆಗೂ ರಕ್ತದ ಕಲೆ ಅಂಟೋದು ಬೇಡ ಅಂತ ಅಂದ್ಕೊಂಡಿದ್ದೆ.
ಆದರೆ ಈ ಹೋಮಕುಂಡ ರಕ್ತದ ಅಭಿಷೇಕನೇ ಕೇಳ್ತಿದೆ. ಹೋಗಿರೋ 2 ದರಿದ್ರಗಳ ಜೊತೆ ಇರೋರ್ನೆಲ್ಲ ಮುಗ್ಸಕ್ಕೆ ಹೇಳ್ತೀನಿ. ಏನು ಹೇಳ್ತಿದ್ಯಾ ರಾಧಾ? ದುಡ್ಡಿಗೆ ಲೆಕ್ಕ ಹಾಕೋದು ಬೇಡ. ಒಂದು 5 ಲಕ್ಷ ಜಾಸ್ತಿ ಆದರೂ ಪರವಾಗಿಲ್ಲ. ಸಾಕ್ಷಿಗಳು ಯಾವುದು ಉಳಿಬಾರ್ದು. ಬೇಗ ಮುಗಿಸ್ಬಿಡಕ್ಕೆ ಹೇಳಿ. ಸರಿ. ಏನಂತೀಯ? ಎಲ್ರೂ ಮುಗಿಸ್ಬಿಡು ಅಂತವಳೆ. ಅವ್ವಾ, ನೀವೇನು ಮನುಷ್ಯ ರಾಕ್ಷಸ್ರೇ? ಸಾಯಿಸೋದಷ್ಟು ಸುಲಭವ? ನೋಡವ, ನನ್ನ ಜಿಲ್ಬೇನೂ ಬೇಡ, ಚಾಂಗಿರೂ ಬೇಡ, ನನ್ನ ಪಾಡನ್ನು ನಾನು ಬಿಟ್ಬಿಡಿ, ನಾ ಹೊಂಟೈತೀನಿ. ಏನು ಅಂಜಮ್ಮ, ಇಟ್ಟೆಲ್ಲ ಆದ್ಮೇಲೆ ನೀನಿಲ್ಲ ಅಂತಂದ್ರೆ ಎಲ್ಲ ನಿನ್ನ ತಲೆ ಮೇಲೆ ಬರ್ತದೆ. ನೀವು ಹೊಸಿ ಸುಮ್ಕೆ ನನ್ನ ಜೊತೆ ಇದ್ಬಿಡು. ಇದೊಳ್ಳೆ ಕತೆ ಐತಲ್ಲೇ. ನಂಜಮ್ಮ ಚೆನ್ನಾಗಿದ್ಯಾ? ಈಟೊತ್ತು ಗಂಟೆ ನಾ ಚೆನ್ನಾಗೇ ಇದ್ದೆ. ಇನ್ನು ಮುಂದಕ್ಕೆ ಹೆಂಗೋ ಏನೋ ನಂಗೆ ಕಾಣೆ ಕಣವ. ಇದೇ ತಿಂಗಾಡ್ತೀಯಾ? ಸುಮ್ಕಿರೆ ಸರಿ, ನಂದೇ ನಂದಾಗದೆ. ಇಲ್ಲಾಂದ್ರೆ ಈಡ್ಗೈ ಆಗೋಯ್ತೀಯ. ಏನೋ ಅಪರೂಪಕ್ಕೆ ಮಾತಾಡ್ಸೋಣ ಅಂತ ಮಾತಾಡ್ಸಿದ್ರೆ ಇದ್ಯಾಕೆ ಹಿಂಗಾಡ್ತಿದ್ಯಾ ನೀನು? ಅವ್ವ ತಾಯಿ, ಅಮ್ಮಿಕ ಕೂತ್ಕೋ. ಅಂಜಮ್ಮ, ಸುಮ್ಕೆ ಹತ್ರ ಈಗ ಮಂಗ್ ಮಾತಾಡ್ತಿದ್ರೆ ಅಮ್ಮನ ಬರಕಿಲ್ವಾ? ಹಸಿ ಸುಮ್ಕೆ ಇರು. ನಿಂದೊಳ್ಳೆ. ಹಲೋ, ಹಾಂ ಹೇಳಿ ಮೇಡಮ್. ಎಲ್ರೂ ಮುಗಿಸ್ಬಿಡ್ಲಾ? ಮೇಡಮ್ ಕಟಾಕಿರೋರು ಇಬ್ಬರು. ಅಲ್ಲಿ ಯಾವುದೇ ಮನ್ಸ ಇದ್ದ ಅನ್ನೋ ಸುಳಿವು ಕೂಡ ಸಿಗಬಾರ್ದು. ಎಲ್ರೂ ಮುಗಿಸ್ಬಿಡು. ಓಕೆ ಮೇಡಮ್. ಸ್ಯಾನೆ ಟೆನ್ಷನ್ ಆಯ್ತೈತೆ ಕಣವಿ. ಅಲ್ಲಿ ಗಂಗಣಂಗೂ ಸ್ನೇಹಕ್ಕಂಗೂ ಏನಾಗೋಯ್ತೋ ಏನೋ. ನನಗೂ ಹಾಗೆ ಅನಿಸ್ತಿದೆ ಕಣೋ. ಈಗೇನು ಮಾಡೋದು? ಡ್ಯಾಡಿ ಹೇಳ್ದಂಗೆ ಕಾಳಿ ಮಾವನ ಆ ಕಾರ್ ಗೋಡನ್ ಕಡೆ ಹೋಗಿದ್ನ ನೋಡೋನಂತೆ. ಅವನಿಗೂ ಫೋನ್ ಮಾಡಿ ವಿಷಯ ತಿಳಿಸುಮಾ? ಸರಿ, ಕಾಲ್ ಮಾಡು. ಹೇಳ ಪುರ್ಸೆ. ಕಾಳಿ ಮಾವ ಎಲ್ಲಿದ್ಯಾ? ವಿಷಯ ಗೊತ್ತಾಯ್ತಾ? ಲೈ, ನೀನು ಹೇಳಿದ್ರೆ ಅಲ್ವಲ್ಲ ಗೊತ್ತಾಗೋದು ವಿಷಯ ಏನು ಅಂತ. ಏನಿಲ್ಲ ವಿಷಯ ಅದು? ಅದು ಅಲ್ಲದೆ ಮನೆಯಾಗಿದ್ದ ಫ್ಲವರ್ ವಾಸ್ಗೆ ರಕ್ತದ ಕಲೆ ಬೇರೆ ಅಂಟಿತ್ತು. ನಡಿಲ್ಲ, ಗೋಡಂತ ಹೋಗಿ ಅದೇನು ನೋಡ್ಕೊಂಬರ್ಬೇಕು. ಲೈ, ಇವನ್ಲ ಹೇಳ್ತಿದ್ಯಾ? ಹೌದು ಮಾವ. ಸಾನಕ್ಕ, ಪುಟ್ಟವ್ವ, ಡ್ಯಾಡಿ 3 ಜನ ಗೋಡನ್ ಕಡೆ ಹೋಗೋರೆ. ನಾನು ಸುಮ್ಮ ಮಾತ್ರ ಮನೆಯಾಗಿದ್ದೀವಿ. ಕಾಳಿ, ನಿಂಗೆ ಹೇಗಿದ್ರು ಆ ಜಾಗ ಗೊತ್ತಲ್ವಾ? ಸ್ವಲ್ಪ ಬೇಗ ಹೋಗ್ತೀಯಾ? ನಂಗೆ ಯಾಕೋ ತುಂಬ ಭಯ ಆಗ್ತಿದೆ. ಸುಮಾ, ನೀನೇನು ಯೋಚನೆ ಮಾಡಬೇಡ ಕಣವಿ, ನಾನು ಈಗಲೇ ನೋಡ್ತೀನಿ. ಅಲ್ಲಿ ಹೋದ್ಮ್ಯಾಕ ಒಂದು ಫೋನ್ ಮಾಡು ಮಾವ. ಸರಿ ಕಣ, ಮಾಡ್ತೀನಿ. ಈಗ ಫೋನ್ ಇಡು. ಖುಷಿ, ಸ್ನೇಹಕ್ಕನ ಜೀವಕ್ಕೆ ಏನಾದರೂ ತೊಂದರೆ ಆಗಿದ್ರೆ? ಹಂಗೆಲ್ಲ ಏನೂ ಆಗ್ಬಾರ್ದಪ್ಪ ಗುಡ್ಡೆ ಆಂಜನೇಯ. ಸಹನಾಕಂಗೋ ಇಲ್ಲ ಮಿಸ್ಟರ್ ಗೋಪಾಲ್ಗೋ ಫೋನ್ ಮಾಡಿ ಅಲ್ಲಿ ಏನಾಗ್ತಿದೆ ಅಂತ ವಿಷಯ ತಿಳ್ಕೊಳ್ಳೋಣವಾ? ಬೇಡ ಕಣವಿ, ಕಾಳಿ ಮಾವ ಹೋಯ್ತೀನಿ ಅಂತ ಹೇಳೋನಲ್ಲ, ಅವನೇ ಫೋನ್ ಮಾಡ್ತಾನೆ. ಅಲ್ಲಿವರೆಗೂ ಕಾಯುಮಾ. ಇದು ಅವನ ಫೋನ್ ರಿಂಗ್ ಟೋನು. ಅವ್ವ ಫೋನ್ ಇಲ್ಲೇ ಬಿಟ್ಟು ಹೋಗಿದ್ದಾಳೆ. ಯಾರು ಮಾಡ್ತಿರ್ಬೋದು? ಹೋಗಿರೋರು ಯಾರು ಮಾಡ್ತಿರ್ಬೋದಾ? ಇರು, ನಾನು ನೋಡ್ತೀನಿ. ಬಂಗಾರತ್ತೆ ಫೋನ್ ಮಾಡ್ತಿದ್ದಾರೆ. ಇವಾಗ ಏನವಿ ಮಾಡೋದು? ಫೋನ್ ತೆಗಿಬೇಡ, ಸುಮ್ಕಿದ್ಬಿಡು. ಏನು ಹೇಳಕ್ಕೆ ಕಾಲ್ ಮಾಡ್ತಿದ್ದಾರೋ ಏನೋ. ನಾನು ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ಅತ್ತೆ ಅವನ ಮೇಲೆ ತಪ್ಪು ತಿಳ್ಕೊತಾರೆ. ರಿಸೀವ್ ಮಾಡ್ತೀನಿ. ಏಯ್, ಬೇಡ ಮಾಡಿದ್ದಾರೆ. ಯಾರನ್ನೂ ಬಿಡಬಾರ್ದು. ಯಾರೇ ಅಡ್ಡ ಬಂದು ಎಲ್ಲರನ್ನೂ ಮುಗಿಸ್ಬಿಡ್ಬೇಕು. ಅವ್ವ, ಅಪ್ಪ ಬನ್ನಿ.
ಅಲ್ಲಿ ನೋಡವಾ. ಹಾಯ್, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ಅವರಿಬ್ಬರನ್ನ ಬಿಟ್ಬಿಡು. ಬಿಡಲ್ಲ ಅಂದ್ರೆ ಏನೋ ಮಾಡ್ತೀಯಾ? ಏನು ಮಾಡ್ತೀನ? ಹಿರಿಯರು ಕಿರಿಯರು ಒಂದು ಜ್ಞಾನ ಬೇಡವ ನಿನ್ಗೆ? ಅವ್ವ ಅಪ್ಪಯ್ಯ ನೀವಿಬ್ರು ಇಲ್ಲೇ ರೀ, ನನ್ನ ಮಕ್ಕಳನ್ನ ನಾನು ನೋಡ್ಕೋತೀನಿ. ಬೇಡ ಕುಸ, ಒಬ್ಳೆ ಬೇಡ, ಬೇಡವಾ ಬೇಡವಾ. ಯಾಕಪ್ಪಯ್ಯ ನನ್ನ ಕೈನಾಗೆ ಏನೂ ಆಗಕ್ಕಿಲ್ಲ ಅಂತ ಹೇಳ್ತಿದ್ದೀರಾ? ಹಂಗಂತಲ್ಲವಾ ಅಪ್ಪಯ್ಯ ನಿನ್ ಮಗಳಿಗೆ ಇಟ್ಟು ಬೇಕು ಬತ್ತೈತೆ, ಇಂಥವ್ರ ತಲೆ ಬೇಕು ಬತ್ತೈತೆ. ನೀವು ಬರೀ ಹೆಣ್ಮಕ್ಳು ಎತ್ತಿದ್ದೀರಾ ಅಂತ ಅನ್ಕೋಬೇಡಿ. ಸುಡ್ಗಳನ್ನ ಬೇಡ. ಅಣ್ಣ, ಇನ್ನೂ ಕೂಡ ಕಾಲ ಮಿಂಚಿಲ್ಲ. ಒಂದು ಸಲ ಯೋಚನೆ ಮಾಡು, ಒಂದು ಸಲ ಯೋಚನೆ ಮಾಡಿ ಮದುವೆ ಬೇಡ ಅಂತ ಹೇಳು, ಏನಾದರೂ ಮಾಡ್ಬೋದು. ಅದನ್ನು ಬಿಟ್ಟು ಒತ್ತಾಯಕ್ಕೆ ಹೀಗೆಲ್ಲ ಮಾಡಬೇಡಣ್ಣ. ಇಲ್ಲ ಕಲ, ನಾನು ಮಾಡಿದ್ರೆ ಒಬ್ಬನಿಗೆ ಸಾನೇ ನೋವಾಯ್ತದೆ. ಅವಳಿಗೆ ನೋವು ಮಾಡೋದು ನಂಗೆ ಇಷ್ಟ ಇಲ್ಲ. ಬನ್ನಿ. ವಸು, ನಿಮ್ಮ ಅವ್ವ ಎಲ್ಲವಾ? ಅವಾಗಲೇ ಅಜ್ಜಿ ಜೊತೆ ಹೋದವರು ಇನ್ನೂ ಬಂದಿಲ್ಲ ಅಪ್ಪಯ್ಯ. ಒಂದು ಫೋನ್ ಮಾಡಿ ನೋಡು. ಸರಿ ಅಪ್ಪಯ್ಯ. ಏನಾಯ್ತಪ್ಪಯ್ಯ? ಏನಿಲ್ಲ ಕಣ್ಮಗ, ನೀನು ಪೂಜೆ ಮಾಡ. ಅಯ್ಯೋ, ಏನು ಆಗ್ತಿದ್ಯಾ?
ನಂಜಮ್ಮ ಅವ್ರೆ, ನೀವ್ ಯಾಕೆ ಇನ್ನೂ ಭಯದಲ್ಲಿದ್ದೀರಾ? ನೀನು ಮಾಡ್ತಿರೋದು ನೋಡ್ತಿದ್ರೆ ನನ್ನ ಜೀವನೇ ಬಾಯಿಗೆ ಬಂದಂಗೆ ಆಯ್ತದೆ ಗೊತ್ತಾ? ನಂಜಮ್ಮನ್ ಬಂದಾಗ್ಲಿಂದ ಅದೇ ಆಯ್ತು, ಅದೇ ರಾಗ, ಅದೇ ಹಾಡು. ನಿನಗೇನವ ಎಲ್ಲರನ್ನೂ ದೂರ ಮಾಡ್ಕೊಂಡು ಗುಂಡ್ರಿಗೋ ಹೆಂಗೆ ತಿರ್ಕೊಂಡು ನಿಂತಿದ್ಯಾ? ಆದ್ರೆ ನನಗೆ ನನ್ನ ಮಗ ಮಗಳು ಎಲ್ಲರೂ ಅವರೇ. ಜೀವನ ಮ್ಯಾಕು ನನ್ಗೆ ಆಸೆ ಅದೇ. ನಾನಿರೋವರೆಗೂ ನೀವಿಬ್ರು ಏನು ಯೋಚನೆ ಮಾಡಬೇಡಿ. ಒಂದಲ್ಲ 10 ಕೊಲೆ ಮಾಡಿದ್ರು ಯಾರು ಏನು ಮಾಡಕ್ಕಾಗಲ್ಲ. ಆ ತರ ಮುಚ್ಚಾಕ್ತೀರಿ. ಅಪ್ಪಯ್ಯ, ಅವ್ವ ಫೋನ್ ರಿಸೀವ್ ಮಾಡ್ತಿಲ್ಲ. ಹಂಗಾರೆ ಎಲ್ಲೋ ಆಚೆ ಹೋಗೋಣ ಅನ್ಸುತ್ತೆ. ಬತ್ತಾಳೆ ಬಿಡು. ಹುಡುಗಿ ಕರ್ಕೊಂಡು ಹೊಸ ಹೋಗವ್ವ, ಕರ್ಕೊಂಬ. ಹವ್ವಾ, ಉದ್ದ ಇದೆಯಾ? ನೀನು ಏನು ಅನ್ಕೊಂಡಿದ್ಯಾ? 10 ಕೊಲೆ ಮಾಡಕೊಂಡಿದ್ಯಾ ನೀನು? ಈ ರಾಧಾ ಆಸೆ ಪಟ್ಮೇಲೆ ಅದಕ್ಕೆ ಗಾಳಿ ಬೆಳಕೆ ಅಡ್ಡ ಬರಕ್ ಬಿಡಲ್ಲ. ಇನ್ ಮನುಷ್ಯರು ಅಡ್ಡ ಬಂದ್ರೆ ಬಿಟ್ಬಿಡ್ತೀನಾ? ನಾನು ಅಧಿಕಾರ ಚುಕ್ಕಾಣಿ ಹಿಡಿದ್ಮೇಲೆ ನಮ್ಮ ಅಪೋಸಿಟ್ ಪಾರ್ಟಿ ಯಾರು ಇರಬಾರ್ದು. ಆಗ್ಲೇ ನಮ್ಗಿಷ್ಟ ಬಂದಂಗೆ ಆಳ್ವಿಕೆ ನಡೆಸಕ್ಕಾಗದು. ಈ ಚಿಕ್ಕ ಮೀನ್ಗಳನ್ನ ಬಡ್ದು ಬಲಿ ಕೊಟ್ರನೆ ದೊಡ್ಡ ತಿಮಿಂಗ್ಲದ ಬಾಯಿಗೆ ಕೈ ಹಾಕಕ್ಕಾಗೋದು ಅಲ್ವಾ ರಾಧಾ? ಕರೆಕ್ಟಾಗಿ ಹೇಳಿದ್ರಿ ರಾಜಿ ಅವರೇ. ನನ್ನ ನೆಕ್ಸ್ಟ್ ಟಾರ್ಗೆಟು ನಮ್ಮ ಅತ್ತೆನೆ. ರಾಧಾ, ಹಲೋ ಪುಟ್ಟಕ್ಕ. ಹಲೋ ಅತ್ತೆ, ನಾನು ಸುಮಾ ಮಾತಾಡ್ತಿರೋದು. ಓಹ್ ಸುಮಾ, ಪುಟ್ಟಕ್ಕ ಎಲ್ಲವಾ? ಅತ್ತೆ, ಅದು ವಾಸನಾಗಿರೋ ರಕ್ತದ ಕಲೆ ನೋಡಿದ್ರೆ ಅವರಿಬ್ರು ಜೀವಕ್ಕೆ ಏನೋ ತೊಂದರೆ ಮಾಡಿ ಆಮ್ಯಾಕೆ ಅವರಿಬ್ರನ್ನೆಲ್ಲಾದ್ರೂ ಕಾರ್ನಾಗ ಸಾಕ್ಸಿದ್ರೆ? ಅವರಿಬ್ರು ಯಾವ ಕಡೆಗೆ ಹೋದ್ರಯ್ಯ? ಗಾಡಿ ಗೋಡನ್ ಕಡೆಗೆ ಹೋಯ್ತು. ಯೋಟ ಧೈರ್ಯ ಇದ್ರೆ ನನ್ನ ಗೆಳತಿಗೆ ಚುಚ್ಚಕ್ ಬತ್ತೀಯ? ಹಾ, ಬೆಂಕಿ ಬಿರುಗಾಳಿ ಒಂದಾಗೈತೆ. ಯಾವ ಬರ್ತೀರ ಬರ್ರೋ.